ಕಾಟೆಯ ಆರಂಭವನ್ನ ಕಂಡುಕೊಳ್ತಾ ಇದೆ. ಅದೃಷ್ಟಾನ ಮುಂದೆ ಕುಂತಿದೆ, ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ನಡೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಅಲ್ಲೆಲ್ಲೆಲ್ಲೆ ಅಯ್ಯಯ್ಯಯ್ಯೋ ಮೊದಲ ಹೆದರಿಯನ್ನು ಕಳೆದುಕೊಳ್ತಾ ಇದೆ. ಬೆಟ್ಟಹಳ್ಳಿ ಚಾರ ತಂಡದ ಆರಂಭಿಕ ದಾಟಿಗರು ತನ್ನ ಹೆದರಿಯನ್ನು ಒಪ್ಪಿಸ್ತಾ ಇದ್ರೆ ಇವರ ಸ್ಥಾನವನ್ನ ತುಂಬಲು ಮತ್ತೋರ್ವ ಅನುಭವಿ ಆಟಗಾರರು ಆಗಮನವನ್ನ ಪಡೆದುಕೊಳ್ತಾ ಇದ್ದಾರೆ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ. ಸತ್ಯಪ್ರಸಾದ್ ಹಿರಿಯ ಆಟಗಾರರು ವಿಭಾಗದಲ್ಲಿ ಬಹಳಷ್ಟು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಅನುಭವ ಹೊಂದಿರುವಂತಹ ಸತ್ಯಪ್ರಸಾದ್ ಈ ಬಾರಿ ಮಾದರಿಯಲ್ಲಿ ಅಂಕಣವರ ಪ್ರವೇಶಿಸ್ತಾ ಇರುವಂತಹ ಆಟಗಾರ. So why is Mrs. Menon so relaxed? Because thanks to Google AI Plus, she can just create a beautiful invite in one prompt in minutes, and the party's back on. ಈ ಬಾರ ಬಹಳಷ್ಟು ಚುರುಕಿನ ಮೆರಸಿನ ಎಸೆತಗಾರಿಕೆ, ಶರವೇಗದಲ್ಲಿ ಹರಿದು ಬಂತು ಚೆಂಡು ದಾಂಡಿಗರನ್ನ ವಂಚಿಸ್ತಾ ಇದ್ದ. ಲೆಗ್ ಬೈ ಮಕೇನ ಒಂದೊಟ್ಟದ ಗಳಿಕೆ. 1 minute ಸ್ಟಾಪ್. ಅಂಪೈರ್ ಸ್ಟಾಪ್. ಈ ಮಕೇನ ಸಾಗ್ತಾ ಇದೆ ಪಂದ್ಯಾಟ. ಪಂದ್ಯಾಟ ಮತ್ತೆ ಮುಂದುವರಿಕೆ. ಬಹಳಷ್ಟು ವೇಗವಾಗಿ ಬಂದಂತ ಚೆಂಡು ಎಡಗಟ್ಟದಿಂದ ಕೊಂಚ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ವೈಟ್ ಗೆಲುವರಿ ಸುಂದರತೆ ಹೊಡೆದವರ ದಾಖಲಿಸಿದ್ರು. ಸ್ಕಾರ್ಲೆಟ್ ವಿಭಾಗದಲ್ಲಿ ಮತ್ತೊಂದು ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ. ಸಿಡಿಲಬ್ಬರದ ಹೊಡೆತವನ್ನು ದಾಖಲಿಸಿದ್ರು. ಆರಂಭಿಕವಾಗಿ ತಂಡದ ಮೊದಲ ಬೌಂಡರಿ ದಾಖಲಾಗ್ತಾ ಇದೆ. ಬಸವ ಈ ಬಾರಿ ಆರಂಭಿಕತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಅಂತಿಮ ಎಸೆತ. ಲಾಸ್ಟ್ ಮತ್ತೆ ಅರ್ಧದ ಕಟ್ತಾ ಇದೆ ಚೆಂಡು. ಮತ್ತೊಮ್ಮೆ ಕಾಪೆಡ್ ವರ್ಲ್ಡ್ಗೆ ಬಲಿಯಾಗ್ತಾ ಇದ್ದಾರೆ. ಹೆದರಿಯ ಆಘಾತ. ಬಸವ ಹೆದ್ದರಿಯನ್ನ ಒಪ್ಪಿಸ್ತಾ ಇದ್ದಾರೆ. ಇದೀಗ ನವ ದಾಂಡಿಗರಾಗಿ ಆಗಮಿಸ್ತಾ ಇರುವಂತ ಆಟಗಾರರು ನಾಗಣ್ಣ ವಿಭಾಗದ ಹಿರಿಯ ಆಟಗಾರರು ನಾಗಣ್ಣ ಅಂಕಣವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ಎದುರಾಳಿ ತಂಡದ ದಾಳಿಗೆ ಪ್ರತಿರೋಧವನ್ನು ಒಡ್ಡಬೇಕಾಗಿದೆ. ಮತ್ತು ಸುಂದರತೆಯ ಎಸೆತಗಾರಿಕೆಯನ್ನು ಕಾಡ್ತಾ ಇದೆ. ಎರ್ಚನ್ನು ಕಾಡ್ತಾ ಇದ್ರೆ ಒಟ್ಟಕ್ಕೆ ಅವಕಾಶ ಲಭಿಸ್ತಾ ಇಲ್ಲ. ಓವರ್ನ ಮತ್ತಾಯ ಪ್ರಥಮ ಓವರ್ನ ಮತ್ತಾಯವನ್ನ ಕಾಡ್ತಾ ಇದ್ರೆ ತಂಡದ ಮೊತ್ತ ಏರಿಕೆಯನ್ನು ಕಾಡ್ತಾ ಇದೆ. 7
ಫಲವತ್ತ 7 ಮುಂದಿನ ಪಂದ್ಯಾಟಕ್ಕಾಗಿ ರಂಗ 11 ಹಾಗೂ ಎಸ್ಎನ್ ಬಾಯ್ಸ್ ಮೂರು ತಂಡದ ನಾಯಕರನ್ನ ವೇದಿಕೆ ಬಳಿ ಆಹ್ವಾನಿಸ್ತಾ ಇದ್ದಾವೆ. ಸ್ಕೋರ್ ತಡವತ 7. ನಾಗಣ್ಣ ಒಂದೆಡೆ ನಾನ್ ಸ್ಟ್ರೈಕ್ ನಲ್ಲಿ ಕಾಡ್ತಾ ಇದ್ರೆ ಸತ್ಯಪ್ರಸಾದ್ ಸ್ಟ್ರೈಕ್ ರಲ್ಲಿ. ಬಾರಿ ಅರ್ಜನ ಕಾಡ್ತಾ ಇದೆ ಚೆಂಡು. ಒಂದೋಟವನ್ನ ಮಾತ್ರ ಗಳಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮವಾದ ಹೊಡೆತವನ್ನ ದಾಖಲಿಸುವ ಪ್ರಯತ್ನವನ್ನ ಪಟ್ಟಿದ್ರು, ಆದ್ರೆ ಸರಿಯಾದ ಟೈಮಿಂಗ್ಸ್ ಬಂದಿಲ್ಲ, ಹೊಂದಾಣಿಕೆ ಬಂದಿಲ್ಲ. ಯುವಕನ ಕೇವಲ ಒಂದೋಟಕ್ಕೆ ಮಾತ್ರ ತೃಪ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಯುವಕರ ಮತ್ತೆ ಬಯಸುವ ಕೆಲ ಒಂದಾಟದ ಗಳಿಕೆ. ತಡಬತ್ತ 9ಕ್ಕೆ ಏರಿಕೆಯನ್ನು ಕಾಡ್ತಾ ಇದೆ. ಸುಂದರತೆಯ ಎಚ್ಚೆತ್ತುಗಾರಿಕೆ. ಯುವಕರ ಡಾಕ್ಟರ್ ಡೆಲಿವರಿಯನ್ನು ಕಾಡ್ತಾ ಇದೆ. ಓಟವನ್ನ ಕಡಿವಾಡ ಹಾಕುವ ನಿಟ್ಟಿನಲ್ಲಿ ಸಾಕ್ತಾ ಇರುವಂತ ತಂಡ. ಓಟಗಳು ಬರಬೇಕಾಗಿದೆ, ಬೌಂಡರಿ ಸಿಕ್ಸರ್ಗಳನ್ನು ಕಾಣಬೇಕಾಗಿದೆ. ಶರಬೇಗದ ಎಚ್ಚೆತ್ತುಗಾರಿಕೆಯಲ್ಲಿ ಕೌಸರ್ ಚುರುಕಿನ ಬಿರುಸಿನ ಬಹಳಷ್ಟು ಲಯಬದ್ಧ ಎಚ್ಚೆತ್ತುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಭರೋಸೆಯ ಹೊಡೆತ ಸೀಮಾರೇಖೆ ಅಂಚಿನಲ್ಲಿ ಬಹಳಷ್ಟು ಸುಂದರತೆಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಓವರ್ 10 ಓಟ ಆರಂಭಿಕ 2 ಓವರ್ ಮುಕ್ತಾಯವನ್ನು ಕಾಡ್ತಾ ಇದ್ರೆ ತರವತ್ತ 10 ಓಟಗಳು ಬರಬೇಕಾಗಿದೆ. 5 ಓವರ್ನ ಪಂದ್ಯಾಟ. ಪ್ರವೀಣ್ ಎಚ್ಚೆತ್ತುಗಾರಿಕೆ ವಿಭಾಗದಲ್ಲಿ ಪ್ರವೀಣ್ ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದೋಟಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಒಂದೊಂದಾಗಿ ಓಟಗಳು ಗಳಿಸುವ ನಿಟ್ಟಿನಲ್ಲಿ ಸಾಗ್ತಾ ಇದ್ರೆ ಹೆಚ್ಚುವರಿಯನ್ನು ಕಾಡಬೇಕಾಗಿದೆ. ಕಾದು ಆಡುವ ತಂತ್ರಕ್ಕೆ ಬರ ಮಾಡ್ತಾ ಇದ್ದಾರೆ. ತಂಡ ಓಟವನ್ನು ಗಳಿಸುವ ನಿಟ್ಟಿನಲ್ಲಿ ಸಾಗಬೇಕಾಗಿದೆ.
ಬೌನ್ಸರ್ ಮಾದರಿಯಾಗಿ ಬಂತು ಚೆಂಡು. ವೇಸಿ ಹೊಡೆಯ ಪ್ರಯತ್ನ. ಲಾಂಗ್ ಆನ್ ವಿಭಾಗದಲ್ಲಿ ಒಂದಟ್ಟಕ್ಕೆ ಅವಕಾಶ ಲಭಿಸ್ತಾ ಇದೆ. ಈ ಬಾರಿ ಬೇರೆ ಸರ ಹೊಡೆತವನ್ನು ದಾಖಲಿಸಿದ್ರು ಸತ್ಯ ಪ್ರಸಾದ್. ಬಹಳಷ್ಟು ಮನೋಮುಖ ಹೊಡೆತವನ್ನು ದಾಖಲಿಸಿದ್ರು. ಪಂದ್ಯಾಟದ 2ನೇ ಬೌಂಡರಿ ದಾಖಲಾಗ್ತಾ ಇದೆ. ಮುಖೇನ ಅಗತ್ಯವಾಗಿ ಬೇಕಾದಂತ ಓಟವನ್ನ ಗಳಿಸ್ತಾ ಇದ್ದಾರೆ. ಮತ್ತೊಂದು ಬೌಂಡರಿಯತ್ತ ಸಾಗ್ತಾ ಇದೆ ಚೆಂಡು. ರೋಟದ ಗಳಿಕೆ ಸಿಕ್ಸರ್. ಭಾರತ ಸುಂದರತೆಯ ಪ್ರಯತ್ನ, ತಟ್ಟಿ ಒಟ್ಟಿ ಓಡುವ ಪ್ರಯತ್ನದ ನಡುವೆ ಒಂದಟ್ಟದ ಗಳಿಕೆಯನ್ನು ಕಾಣ್ತಾ ಇದೆ. ಲಗ್ ಬಾಯ್ ಮುಖೇನ ಒಂದೊಟ್ಟದ ಗಳಿಕೆ. ಸುಂದರತೆ ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. ಈ ಬಾರಿ ಬಹಳಷ್ಟು ಚುರುಕಿನ ಬಿರುಸಿನ ಓಟಗಾರಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. ಹೆಚ್ಚು ಅವಕಾಶ ಇಲ್ಲದೆ ಇದ್ರು ಕೂಡ ಚುರುಕಿನ ಓಟಗಾರಿಕೆಯನ್ನು ಕಂಡುಕೊಂಡ್ರು. ತಂಡ ಮೊತ್ತ 24. 3 ಓವರ್ ಮುಕ್ತಾಯಕ್ಕೆ 24 ಬಲಿಷ್ಠ ಓಟವನ್ನ ಗಳಿಸ್ತಾ ಇದೆ. ಆರಂಭಿಕ 2 ಓವರ್ನಲ್ಲಿ ಕೇವಲ 10 ಓಟವನ್ನ ಗಳಿಸಿದ್ರೆ ಇದೀಗ 3 ಓವರ್ ಮುಕ್ತಾಯಕ್ಕೆ ತಂಡ 24 ಓಟವನ್ನ ಗಳಿಸುವ ನಿಟ್ಟಿನಲ್ಲಿ ಬಹಳಷ್ಟು ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಬೆಟ್ಟಳ್ಳಿ ಸ್ಟಾರ್ಸ್ ತಂಡ ಬಹಳಷ್ಟು ಮುನ್ನುಗ್ಗಿ ಪ್ರಯತ್ನವನ್ನು ಮಾಡ್ತಾ ಇದೆ, ಪುಟಿದೇಳ್ತಾ ಇದೆ. ಸಿಡಿಲಬ್ಬರದ ದಾಂಡಿಗ ತನಕ್ಕೆ ಒಂದೆಡೆ ಸತ್ಯ ಪ್ರಸಾದ್ ಅವರ ದಾಂಡಿಗ ತರ ಬಲವನ್ನು ನೀಡ್ತಾ ಇದ್ರೆ, ಇನ್ನೊಂದೆಡೆ ನಾಗಣ್ಣ ಆಸಿಫ್ ಎಸೆತಗಾರಿಕೆ ವಿಭಾಗದಲ್ಲಿ 24. ಸುಂದರತೆಯ ಎಸೆತಗಾರಿಕೆ ಓಡುವ ಪ್ರಯತ್ನವನ್ನ ಮಾಡಿದ್ರು. ಲೆಗ್ ಬೈ ಮುಖೇನ ಒಂದು ಆಟವನ್ನ ಗಳಿಸ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಪ್ರಥಮ ಎಸೆತದಲ್ಲಿ ಆಸಿಫ್ ಎಸೆತಗಾರಿಕೆಯ ವಿಭಾಗದಲ್ಲಿ ಕಾಡ್ತಾ ಇದ್ದೇವೆ. ಬರೀ 2 ಜನ ಕಾಡ್ತಾ ಇದೆ. ಚೆಂಡು ಒಂದಾಟವನ್ನು ಸುಲಭದ ರೀತಿಯಲ್ಲಿ ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಸುಂದರತೆ ಎಸೆತಗಾರಿಕೆಯನ್ನು ಮಾಡಿದ್ರು. ಒಂದಾಟವನ್ನು ಗಳಿಸಿಕೊಳ್ತಾ ಇದ್ದಾರೆ. ವೈಡ್ ಪ್ಲಾಸ್ ಒಟ್ಟಾರೆಯಾಗಿ 2 ಓಟ ತನ್ನ ಅಂಕಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಈ ಮುಖೇನ ಹೆಚ್ಚುವರಿಯನ್ನು ಕಂಡುಕೊಂಡ್ರೆ ತನ್ನ ಮೊತ್ತ 28ರತ್ತ ಸಾಗ್ತಾ ಇದೆ.
ಸುಂದರತೆ ಹೊಡೆತ, ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ಸತ್ಯಪ್ರಸಾದ್. ಆದ್ರೆ ಕ್ಷೇತ್ರ ರಕ್ಷಣೆಯಲ್ಲಿ ಯಾವುದೇ ತಪ್ಪನ್ನ ಮಾಡ್ತಾ ಇಲ್ಲ, ತಡೆಯನ್ನ ಒಡ್ಡಿದ್ರು ಕ್ಷೇತ್ರ ರಕ್ಷಕ, ಚುರುಕಿನ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ಮತ್ತೆ ತಟ್ಟಿಬಟ್ಟಿ ಓಡುವ ಪ್ರಯತ್ನ, ಒಂದೋಟದ ಗಳಿಕೆಯನ್ನ ಸುಲಭದ ರೀತಿಯಲ್ಲಿ ಗಳಿಸಿಕೊಳ್ಳುವ ಪ್ರಯತ್ನ ಸಾಗ್ತಾ ಇದೆ. ಲಾಸ್ಟ್ 2 ಬಾಲ್. ಸುಂದರತೆಯ ಎಚ್ಚೆತ್ತ ಗಳಿಕೆಯನ್ನು ಮಾಡಿದ್ರು, ಆದ್ರೆ ಬಾಯಿಸುವ ಮುಖೇನ ಸಾಗ್ತಾ ಇದೆ ಚೆಂಡು. ಗೋಟ ರಕ್ಷಣೆಯಲ್ಲಿ ಎಡವಿಕೆಯನ್ನ ಕಾಡ್ತಾ ಇದ್ದಾವೆ. ಒಂದು ಓಟವನ್ನ ಉಡುಗೊರೆಯ ರೂಪದಲ್ಲಿ ಓಡುವ ಬಗೆಯನ್ನು ಗಳಿಸಿಕೊಂಡ್ರೆ ತಂಡದ ಮೊತ್ತ ಏರಿಕೆಯನ್ನ ಕಾಣ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು, ಬೌಂಡರಿ ದಾಖಲಾಗ್ತಾ ಇದೆ. ಅಗತ್ಯ ಹಸಿವಿನಿಂದ ಕಾಯ್ತಾ ಇದ್ದಂತ ತಂಡ, ಬಹಳಷ್ಟು ಸಮಯದಿಂದ ಕಾಯ್ತಾ ಇತ್ತು ತಂಡ. ಈ ಬಾರಿ ಅಗತ್ಯ ಓಟಗಳ ದಾಖಲಾಗ್ತಾ ಇದ್ರೆ ತಂಡದ ಮೊತ್ತ 35. ಬಹಳಷ್ಟು ಉತ್ತಮವಾಗಿ ಆಟವನ್ನ ಮುಂದುವರಿಸ್ತಾ ಇರುವಂತ ತಂಡ. ಓವರ್ನ ಮುಕ್ತಾಯವನ್ನ ಕಾಣ್ತಾ ಇದ್ರೆ 4 ಓವರ್ನ ಮುಕ್ತಾಯಕ್ಕೆ ಗರಿಷ್ಠ 35 ಓಟವನ್ನ ಗಳಿಸಿಕೊಂಡು ಆಗ್ತಾ ಇದೆ. ಅಂತಿಮ 6 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಶರೀಫಾ ಎಸೆಗಾರಿಕೆ ವಿಭಾಗದಲ್ಲಿ ಪ್ರಥಮ ಎಸೆದಲ್ಲಿ ಒಂದೋಟವನ್ನ ಸುಲಭದ ರೀತಿಯಲ್ಲಿ ಗಳಿಸಿಕೊಳ್ತಾ ಇದ್ದಾರೆ. ಬೇಸಿ ಹೊಡೆಯುವ ಪ್ರಯತ್ನವನ್ನ ಮಾಡಿದ್ರು, ಆದ್ರೂ ಕೂಡ ಹೆಚ್ಚಿನ ಲಾಭ ಗಳಿಸದೇ ಇದ್ರು ಕೂಡ ಒಂಟಿ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. 5 ಎಸೆತ ಉಳಿದಿದೆ. ಎಷ್ಟು ಓಟವನ್ನ ಗಳಿಸ್ತಾರೆ, ಎದುರಾಳಿ ಯಾವ ತಂಡಕ್ಕೆ ಯಾವ ರೀತಿಯ ಗುರಿಯನ್ನು ನೀಡ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಈ ಬಾರಿ ಒಂದೋಟವನ್ನ ಗಳಿಸ್ತಾ ಇದ್ದಾರೆ. 2ನೇ ಓಟಕ್ಕೆ ಮನ ಮಾಡಲಿಲ್ಲ ಶರೀಫಾ ಎಸೆತಗಾರಿಕೆ ವಿಭಾಗದಲ್ಲಿ. ಅಗಲವಾದ ಎಸೆತ, ಅತಿರಿಕ್ತ ಓಟದ ಕೊಡುಗೆ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಎದುರಾಳಿ ತಂಡಕ್ಕೆ ಹುರುಪು ಮನೋಸ್ಥೈರ್ಯ ಬರ್ತಾ ಇದೆ. ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು, ಸೀಮಾ ರೇಖೆಯ ಅಂಚನ್ನ ಕ್ರಮಿಸ್ತಾ ಇದೆ. ಸತ್ಯಪ್ರಸಾದ್ ಸೆಳಿತಾ ಇದ್ದಾರೆ. ಸಿಡಿಲಬ್ಬರದ ಹೊಡೆತ ಸತ್ಯಪ್ರಸಾದ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಹೇಮಕನ ಅಗತ್ಯವಾಗಿ ಬೇಕಾದಂತ ಸಿಕ್ಸರ್ ದಾಖಲಾಗ್ತಾ ಇದೆ. 44. ಇವರ ಬಹಳಷ್ಟು ಉತ್ತಮವಾದ ಎಸೆತಗಾರಿಕೆ, ಅಷ್ಟು ಉತ್ತಮವಾದ ಪ್ರಯತ್ನವನ್ನು ಪಟ್ಟರು ಕೂಡ ಹೋದರಿಯ ಆಘಾತ, ಓಟಗಳು ಬಂದಿಲ್ಲ. ಎಡ್ಜ್ ವಕೇಲ ಗೋಟ ರಕ್ಷಕನ ಕೈ ಸೇರ್ತಾ ಇದೆ. ವಕೇಲ ಪ್ರಮುಖ ಹೋದರಿ ಆಘಾತವನ್ನ ಕಂಡುಕೊಂಡ್ರೆ ಶಿವು ನವದಾಂಡಿಗನ ಯಾದಿಯಲ್ಲಿ ಆಗಮಿಸ್ತಾ ಇರುವಂತ ಆಟಗಾರರನ್ನ ಪರಿಚಯಿಸ್ತಾ ಇದ್ದಾರೆ. 44 ಶಿವು
ವೈಡ್. ಮತ್ತೆ ಸೂಕ್ತವಾದ ಎಸೆತಗಾರಿಕೆಯನ್ನು ಕಾಡ್ತಾ ಇದ್ದಾವೆ. ಇವರು ಮತ್ತೆ ಸುಂದರತೆಯ ಎಸೆತಗಾರಿಕೆ, ಓಟಗಳು ಬರಬೇಕಾಗಿದೆ. ಓವರ್ ಮುಕ್ತಾಯ 45. ಎದುರಾಳಿ ತಂಡಕ್ಕೆ 46ರ ಗುರಿಯನ್ನ ನೀಡ್ತಾ ಇದೆ. ಈ ಮುಖೇನ 30 ಎಸೆತ 46 ಓಟವರ ಗಳಿಸುವ ಅವಶ್ಯಕತೆ ರೈಸಿಂಗ್ ಸ್ಟಾರ್ ತಂಡಕ್ಕೆ. ಎಸ್ ಎನ್ ಬಾಯ್ಸ್ ಹಾಗೂ ರಂಗ್
ಖ್ಯಾತ ತೀರ್ಪುಗಾರರು ಈ ಬಾರಿ ಬೆರೆಸರ ಹೊಡೆತವನ್ನು ದಾಖಲಿಸಿದರು. 2 ಓಟದ ಗಳಿಕೆ. ಆರಂಭಿಕ ಎಚ್ಚದ ಮುಂದೆ ಅವಳಿ ಓಟವನ್ನ ಗಳಿಸ್ತಾ ಇದ್ದಾರೆ. ಮಂಜುನಾಥ್ ಅನುಭವಿ ದಾಂಡಿಗರು ಎಸೆತಗಾರಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ಈ ಬಾರಿ ಪೂರ್ಣಾಂಕವಾಗಿ ಬಂತು ಚೆಂಡು. ಕ್ಯಾಚ್ಗೆ ಅವಕಾಶ ಕೊಂಚ ದೂರದಲ್ಲಿ ಬಂದ್ರೆ ತಪ್ಪುತ್ತಾ ಇದೆ, ಗರಿ ತಪ್ಪುತ್ತಾ ಇದೆ. ಎಚ್ಚರಿಕೆಯಲ್ಲಿ ಬಹಳಷ್ಟು ಮರ್ಮವನ್ನ ತೋರ್ಪಡಿಸ್ತಾ ಇದ್ದಾರೆ. ಚಕತೆಯನ್ನು ಹೊಂದಿರುವಂತ ಸನ್ರೈಸರ್ ಮಂಜು ಈ ಬಾರಿ ಮತ್ತೆ ಫುಲ್ಟಾಸ್ ಆಗಿ ಬಂತು. ಆದ್ರೆ ದೊಡ್ಡ ಮಟ್ಟದ ಹೊಡೆತಕ್ಕೆ ತಿರುಗಿಸುವ ರೀತಿಯಲ್ಲಿ ಯಾವುದೇ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಹೊಡೆತಕ್ಕೆ ಮನ ಮಾಡಿದ್ರು ಕೂಡ ಯಾವುದೇ ದೊಡ್ಡ ಹೊಡೆತ ಲಭ್ಯವಾಗ್ತಾ ಇಲ್ಲ. ಮಂಜು ಅವರ ಎಚ್ಚರಿಕೆಯಲ್ಲಿ ತಿರುವನ್ನು ಕಾಣ್ತಾ ಇದೆ. ಪ್ರತಿ ಎಚ್ಚರದಲ್ಲಿ ಬಹಳಷ್ಟು ವ್ಯತ್ಯಯವನ್ನ ಗತಿಯಲ್ಲೂ ಕೂಡ ಪ್ರತಿ ಎಸೆದಲ್ಲೂ ಗತಿ ಹಾಗೂ ಎಸೆಗಾರಿಕೆಯಲ್ಲಿ ವ್ಯತ್ಯಯವನ್ನ ಮಾಡಬಲ್ಲ ಅಂತ ಆಟಗಾರ ಮಂಜು. ಮತ್ತೆ ತನ್ನ ಕಂತಿನ ಮುಂದಿನ ಎಸೆತಗಾರಿಕೆಗಾಗಿ ಈ ಬಾರಿ ಮತ್ತೆ ಪೂರ್ಣಾಂಕವಾಗಿ ಬಿದ್ದಂತ ಚೆಂಡಿಗೆ ಬೇಸಿ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ರು. ಸಿಕ್ಸರ್ ಅನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬಂದಂತ ಚೆಂಡು ಸಿಕ್ಸರ್ ಅನ್ನ ದಾಖಲಿಸಿಕೊಳ್ಳುವ ಅವಕಾಶ ಓಟದ ಗಳಿಕೆಯಲ್ಲಿ 9ರತ್ತ ಸಾಗ್ತಾ ಇದೆ. ಈ ಬಾರಿ ಕ್ಯಾಚ್ಗೆ ಅವಕಾಶ ಇತ್ತು. ಮತ್ತೊಂದು ಬಾರಿ ಕೊಂಚ ಎಡವಿಕೆಯನ್ನು ಕಂಡುಕೊಂಡ್ರು. ಅಂತಿಮ ಎಸೆತ. ಈ ಬಾರಿ ಮತ್ತೆ ಬೆಳಸಲ ಹೊಡೆತ ಸಲವಾದ ಕ್ಯಾಚನ್ನು ಪಡಿತಾ ಇದ್ದಾರೆ. ಈ ಬಾರಿ ಸನ್ರೈಸರ್ ಮಂಜು ಅಂತಿಮವಾಗಿ ಆರಂಭಿಕ ಲಾಭವನ್ನು ತಂದುಕೊಡ್ತಾ ಇದ್ದಾರೆ. ಅವಕಾಶ ಇದೆ. ನಂಬಿಕತ್ತ ಆಟಗಾರನ ಹೆದ್ದರಿಯನ್ನ ಕವಳಿಸ್ತಾ ಇದ್ದಾರೆ. ಸಿಕ್ಸರ್ ಅನ್ನ ಸಿಡಿಯವಲ್ಲಂತ ಆಟಗಾರ ಪೆವಿಲಿಯನ್ ಅಂತ ಸಾಕ್ತಾ ಇದ್ದಾರೆ. ಹಬೀಬ್ ಹುದ್ದರಿಯನ್ನ ಕಳೆದುಕೊಂಡು ಪೆವಿಲಿಯನ್ ಅಂತ ಸಾಕಿದ್ರೆ ನವದಾಂಡಿಗ ಅರ್ಷದ್
ಹರ್ಷದ್ ನವ ದಾಂಡಿಗರ ಯಾದಿಯಲ್ಲಿ ಆಗಮಿಸ್ತಾ ಇರುವಂತ ಆಟಗಾರ. ಮುನೀರ್ ಎಸೆತಗಾರಿಕೆಯಲ್ಲಿ ಅನುಭವಿ ಎಸೆತಗಾರ, ಇನ್ನೋರ್ವ ಅನುಭವಿ ಎಸೆತಗಾರ ಮುನೀರ್ ಬಹಳಷ್ಟು ಲಯಬದ್ಧ ಎಸೆತಗಾರಿಕೆಯನ್ನ ಮಾಡಬಲ್ಲಂತ ಆಟಗಾರ. ಭಾರಿ ಎಸೆತಗಾರಿಕೆಯ ಜವಾಬ್ದಾರಿ. ಬಾರಿ ಮತ್ತೆ ಬೆರಸರ ಹೊಡೆತವನ್ನು ದಾಖಲಿಸಿದ್ರು. ಸಿಕ್ಸರ್ ಸೀಮಾರೇಖೆಯ ಹೊರ ಅಂಚನ್ನ ಕಾಣ್ತಾ ಇದೆ ಚೆಂಡು. ಪೂರ್ಣಾಂಕ ಆರಾಟದ ಗಳಿಕೆ, ಸಿಕ್ಸರ್ನ ದಾಖಲಾತಿ. ಮುನೇರ್ ಕೊಂಚ ಲೈನ್ ಅನ್ನ ತಪ್ಪುತ್ತಾ ಇದ್ದಾರೆ. ಎಡ ಭಾಗದಲ್ಲಿ ಬಂದ್ರೆ ಯಾವುದೇ ರೀತಿಯಲ್ಲಿ ಕೂಡ ಬಿಡುವ ಅವಕಾಶ ಇಲ್ಲ. ಸುಂದರತೆ ಎಸೆತಗಾರಿಕೆ ಮತ್ತೆ ಲಯಕ್ಕೆ ಬಾಳ್ತಾ ಇದ್ದಾರೆ. ಜಾಣ್ಮೆಯ ಆಟ ಮುನೀರ್ ಎಸೆತಗಾರಿಕೆ ವಿಭಾಗದಲ್ಲಿ. ಸುಂದರತೆಯ ಎಸೆತ. ಮುನೀರ್ ತನ್ನ ತಪ್ಪನ್ನು ತಿದ್ದಿಕೊಂಡು ಸಾಕ್ತಾ ಇದ್ದಾರೆ. ಎರಡು ಚುಕ್ಕಿ ಚೆಂಡು ಆಗ್ತಾ ಇದೆ. ಒತ್ತಡ ರವಾನೆಯಾಗುವ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಸುಂದರತೆ ಎಸೆತ. ಈ ಬಾರಿ ಕಣ್ತೆರೆದು ಮುಚ್ಚುವ ನಡುವೆ ಚೆಂಡು ಬಂದು ಸಾಗ್ತಾ ಇದೆ. ವಿರೋಧಿಸಿದ ಚುರುಕಿನ ಎಸೆತಗಾರಿಕೆ. ಈ ಬಾರಿ ಕೊಂಚ ಎಡವಿಕೆ, ಪುಟಾಸ್ ಆಗಿ ಬಂತು ಚೆಂಡು. ಸಿಕ್ಸರ್. ಟಿವಿ ಅಂಪೈರ್ಗೆ ಕರ ರವಾನೆ. ಸಿಕ್ಸ್ ಅಥವಾ ಟುಡಿ ಎನ್ನುವ ನಡುವೆ ಕೊಂಚ ಗೊಂದಲ ಇದೆ. ಇದನ್ನ ಪರೀಕ್ಷಿಸುವ ನಿಟ್ಟಿನಲ್ಲಿ ಟಿವಿ ಅಂಪೈರ್ಗೆ ಕರೆಯನ್ನು ರವಾನಿಸ್ತಾ ಇದ್ದಾರೆ. ಮುನೀರ್ ಬಹಳಷ್ಟು ಉತ್ತಮವಾದ ಎಸೆಗಾರಿಕೆಯನ್ನ ಮಾಡ್ತಾ ಇರುವಂತ ಆಟಗಾರ. ಆದ್ರೆ ಕೊಂಚ ಕೆಲವೊಂದು ಎಸೆಗಾರಿಕೆಯಲ್ಲಿ ಎಡವಿಕೆಯನ್ನು ಕಂಡುಕೊಂಡ್ರು. ಅದರ ಸಂಪೂರ್ಣ ಭರಪೂರ ಲಾಭವನ್ನು ಪಡೆದುಕೊಂಡಂತ ತಂಡ ರೈಸಿಂಗ್ ಸ್ಟಾರ್. ಅಂಪೈರ್ ಡಿಸಿಷನ್ 6 ಎಂಬ ತೀರ್ಮಾನ ಲಭ್ಯವಾಗ್ತಾ ಇದೆ.
ಬಹಳ ಸುಂದರತೆ ಎಸೆತ. ಮುನೀರ್ ಬಹಳಷ್ಟು ಉತ್ತಮವಾದ ವೇರಿಯೇಷನ್ ಇರುವಂತ ಎಸೆತಗಾರ. ಆದ್ರೆ ಒಂದೆರಡು ಎಸೆತಗಳು ತಪ್ಪಿ ಬಿದ್ರೆ ಅದರ ಲಾಭವನ್ನು ಪಡೆದುಕೊಂಡ್ರು ಎದುರಾಳಿ ತಂಡದ ಆಟಗಾರರು. 23-22. ಮುಖೇನ ತಂಡದ ಮೊತ್ತ 22 ಅನ್ನ ಕಂಡುಕೊಂಡ್ರೆ ಇನ್ನುಳಿದ 3 ಎಸೆತ ಬಾಕಿ ಎಳಿತಾ ಇದೆ. 3 ಓವರ್ನ ಬಾಕಿ ಎಳಿತಾ ಇದೆ. ಹದಿನೆಂಟು ಎಸೆತ 24 ಓಟ. ಪಂದ್ಯಾಟ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ವಿಭಾಗದ ಹೆಮ್ಮೆಯ ತಂಡ 18 ಎಸೆತ 24 ಓಟ. 18 ಬಾಲ್ 24 ರಿಕ್ವೈರ್ಡ್. ಮತ್ತೆ ಕ್ಯಾಚ್ಗೆ ಅವಕಾಶ ಇದೆ. ಮಂಜು ಸನ್ರೈಸರ್ ಮಂಜು ರೈಸ್ ಆಗ್ತಾ ಇದ್ದಾರೆ. ಪಂದ್ಯಕ್ಕೆ ತಿರುವನ್ನ ತಂದು ಕಾಡ್ತಾ ಇರುವಂತ ಆಟಗಾರ. ಈ ಬಾರಿ ನಂಬಿಕೆಯ ಭರವಸೆಯ ಆಟಗಾರ. ಪಂದ್ಯಾಟ ರೋಚಕ ರೋಮಾಂಚಕ. 17 ಎಸೆತ 24 ಓಟ. ಬಹಳಷ್ಟು ತಿರುವನ್ನ ತಂದೊಡ್ಡಬಲ್ಲಂತ ಮಾಂತ್ರಿಕ ಎಸೆತಗಾರ. ಬಾರಿ ಮತ್ತೊಂದು ಕ್ಯಾಚ್ ಬಡಿತಾ ಇದ್ದಾರೆ. 2 ಎಸೆತ 2 ಕ್ಯಾಚ್. ಮಂಜು ತಿರುವನ್ನು ತಂದೋಡ್ತಾ ಇದ್ದಾರೆ. ರೋಚಕ ತಿರು. ಒಂದೊಮ್ಮೆ ಸುಳಿಲಬ್ಬರಾದ ಓಟದ ಮುಖೇನ ಸಾಗ್ತಾ ಇದ್ದ ರೈಸಿಂಗ್ ಸ್ಟಾರ್ ತಂಡಕ್ಕೆ ಸನ್ರೈಸ್ ಮಂಜು ದೊಡ್ಡ ಆಘಾತವನ್ನು ನೀಡ್ತಾ ಇದ್ದಾರೆ. ಅನುಭವಿ ಆಟಗಾರರು. ಇದಕ್ಕೆ ಹೇಳೋದು ಅನುಭವಿ ಸವ್ಯಸಾಚಿ ಆಟಗಾರರ ಯಾದಿಯಲ್ಲಿ ಆಡ್ತಾ ಇರುವಂತಹ ಆಟಗಾರರು. ರಾಜ್ಯದ ಹೆಮ್ಮೆಯ ತೀರ್ಪುಗಾರಿಕೆಯನ್ನ ಮಾಡಿದಂತ ಅನುಭವ ಹೊಂದಿರುವಂತ, ಇದೀಗ ಕ್ರಿಕೆಟ್ ಆಟದಲ್ಲೂ ಕೂಡ ಸೈ ಎನಿಸಿಕೊಂಡಿರುವಂತ ಮಹಾನ್ ಪ್ರತಿಭೆ. ಹ್ಯಾಟ್ರಿಕ್ಗೆ ಅವಕಾಶ. 2 ಎಸೆತ 2 ಹುದ್ದರಿ. ಸುಂದರತೆ ಎಸೆತಗಾರಿಕೆ, ನಿಧಾನಗತಿ ಎಸೆತಗಾರಿಕೆಯನ್ನ ಮಾಡಿದ್ರು. ಜಾಡುವೆಯ ಎಸೆತಗಾರಿಕೆ. 1 ಓಟವನ್ನು ಗಳಿಸ್ತಾ ಇದ್ದಾರೆ. ಬಹಳಷ್ಟು ಜಾಡುವೆಯ ತಾಳ್ಮೆಯ ಎಸೆತಗಾರಿಕೆಯ ನಡುವೆ ಓಟಕ್ಕೆ ಕಡಿವಾಣ ಹಾಕಿದ್ರು. ಲಾಸ್ಟ್ ಬಾಲ್.
ಒಂದೋಟದ ಗಳಿಕೆಯನ್ನ ವಯಸ್ಸವಕೆಯನ್ನ ಗಳಿಸಿಕೊಳ್ತಾ ಇದ್ದಾರೆ. ಇವರು ಮತ್ತು ಸುಂದರತೆ ಹೆಸರುಗಾರಿಕೆ ತಟ್ಟಿ ಒಡ್ಡಿ ಓಡುವ ಸ್ಕಾರ್ ಲೆಗ್ ವಿಭಾಗದಲ್ಲಿ ಸಾಗ್ತಾ ಇದೆ. ಒಂದೋಟ ಮಾತ್ರ ಅವಕಾಶ. ಓವರ್ ಮುಕ್ತಾಯ. ಕೇವಲ ಈ 3 ಓಟವರ ಮಾತ್ರ ಇಟ್ಟುಕೊಟ್ಟರು ಮಂಜುನಾಥ್ ಸವ್ಯಸ ಆಚಿ ಆಟಗಾರನಾಗಿ ಮೂಡಿ ಬರ್ತಾ ಇದ್ದಾರೆ. ಪ್ರಮುಖ 2 ಹುದ್ದರಿಯನ್ನು ಕಬಳಿಸುವುದರೊಂದಿಗೆ ಕೇವಲ 3 ಓಟವನ್ನ ಬಿಟ್ಟುಕೊಟ್ಟು ಪಂದ್ಯಕ್ಕೆ ಸಂಪೂರ್ಣ ತಿರುವನ್ನ ತಂದುಕೊಟ್ಟಂತ ಆಟಗಾರ ಸನ್ರೈಸರ್ ಮಂಜು. ಏವಕೇನ 3 ಓವರ್ನ ಮುಕ್ತಾಯದೊಂದಿಗೆ ತನ್ನ ಮೊತ್ತ 25. ಇನ್ನುಳಿದ 12 ಎಸೆತ 21 ಓಟ. 12 ಎಸೆತ 21 ಓಟ. ಇನ್ನೂ ಕೂಡ ಸಾಧ್ಯತೆ ಇದೆ. ಅವಕಾಶ 2 ತಂಡದ ಪಾಲಿಗಿದೆ. ಸಮಾನ ಅವಕಾಶ ಲಭಿಸ್ತಾ ಇದೆ. ಇಪ್ಪತ್ತೈದು ಓಟವನ್ನು ಗಳಿಸಿದೆ. ಇನ್ನಿಳಿದ 12 ಎಸೆತ 21 ಓಟ. ವರುಣ್ ಎಸೆಗಾರಿಕೆ ವಿಭಾಗದಲ್ಲಿ ಸುಂದರತೆ ಎಸೆಗಾರಿಕೆ. ವರುಣ್ ಸ್ಪಿನ್ ಮಾದರಿ ಎಸೆಗಾರಿಕೆಯನ್ನು ಮಾಡಬಲ್ಲಂತ ಆಟಗಾರ ವರುಣ್. ಮತ್ತೊಂದು ಸುಂದರತೆಯ ಎಸೆಗಾರಿಕೆ. ವರುಣ್ ಅವರ ಕರಾಮತ್ತು ಸಾಗ್ತಾ ಇದೆ. ಇವರು 2 ಜನ ಸಾಡ್ತಾ ಇದೆ ಚೆಂಡು. 1 ಓಟವನ್ನು ಗಳಿಸ್ತಾ ಇದ್ದಾರೆ. ವರುಣ್ ಬಹಳಷ್ಟು ತಿರುವನ್ನು ಕಂಡುಕೊಳ್ಳಬಲ್ಲಂತ ಎತ್ತುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಭಾನ್ವಿತ ಆಟಗಾರ. ಇವರು ಕೂಡ ತೀರ್ಪುಗಾರರು, ತೀರ್ಮಾನಕಾರರು, ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಆಟಗಾರನ ಎಸೆಗಾರಿಕೆಯಲ್ಲಿ ಫೋಟೋಸಾಗಿ ಬಂತ ಚೆಂಡು. ಕೊಂಚ ಎಡವಿಕೆಯನ್ನು ಕಂಡುಕೊಂಡ್ರು. ಪೂರ್ಣಾಂಕ ಆಗಿ ಬಂದಂತ ಚೆಂಡಿಗೆ ಬೇಸಿ ಹೊಡೆಯುವ ಪ್ರಯತ್ನದ ನಡುವೆ ಸಿಕ್ಸರ್ ದಾಖಲಾತಿ. ಯುವಕರ ಮತ್ತೆ ರೋಚಕ ರೋಮಾಂಚಕ. ಬಾರಿ ಮತ್ತೆ ಬಲವಾದ ಬಲವಿ ಯುವಕರ ಹಿಂದೆ ಸಾಗಿದ್ರ ಚೆಂಡು. ಡೀಪ್ ಲೆಗ್ ವಿಭಾಗದಲ್ಲಿ 1 ಓಟದ ಗಳಿಕೆ. ಲಾಸ್ಟ್ ಬಾಲ್, ಅಂತಿಮ ಎಸೆತ. ಈಗಾಗಲೇ 33 ತಂಡದ ಮೊತ್ತ 7 ಎಸೆತ
13 ಓಟ. ಈ ಬಾರಿ ಮತ್ತೆ ಅವಕಾಶ ಇದೆ. ಬಹಳಷ್ಟು ಸುಂದರತೆಯ ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಯಾವುದೇ ರೀತಿಯ ಅವಕಾಶ ಲಭಿಸಲಿಲ್ಲ. ಕ್ಷೇತ್ರ ರಕ್ಷಣೆಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು ಕೂಡ ನೆಟ್ಟ ನೇರವಾಗಿ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದೆ ಚೆಂಡು. ಓಕೆನಾ? 6 ಎಸೆತ 7 6 7 7 6 ಎಸೆತ 7 ಓಟದ ಅವಶ್ಯಕತೆ. ಓಕೆನಾ? 6 ಎಸೆತ 7 ಓಟದ ಅವಶ್ಯಕತೆ. ಸತ್ಯಪ್ರಸಾದ್ ಎಸೆಗಾರಿಕೆ ವಿಭಾಗದಲ್ಲಿ ಸತ್ಯಪ್ರಸಾದ್ ಅವರನ್ನು ಕಾಡ್ತಾ ಇದ್ದಾವೆ. ದಾಂಡಿಗೆ ತರದಲ್ಲಿ ಬಹಳ ಉತ್ತಮವಾದ ಪ್ರದರ್ಶನ ನೀಡಿದಂತ ಆಟಗಾರ, ಹಿರಿಯ ಆಟಗಾರರು. ಈ ಬಾರಿ ಕ್ಯಾಚ್ಗೆ ಅವಕಾಶ ಇಲ್ಲ. ಉತ್ತಮವಾದ ಕ್ಷೇತ್ರ ರಕ್ಷಣೆ, 1 ಓಟದ ಗಳಿಕೆ. 5 ಎಸೆತ 6 ಓಟ. ಪಂದ್ಯಾಟ ರೋಚಕ ರೋಮಾಂಚಕ ಘಟ್ಟದಂತ ಸಾಲುತ್ತಾ ಇದೆ. ಪ್ರತಿ ಹಂತದಲ್ಲೂ ಯಾವ ತಂಡದ ಪಾಲಿಗಾದ್ರೂ ಒಲಿಬಹುದು. ವಿಜಯಲಕ್ಷ್ಮಿ ಚಂಚಲೆಯಾಗಿದ್ದಾಳೆ. ಒಂದೊಂದು ಎಸೆತ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಬಲ್ಲಂತ ಪಂದ್ಯಾಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ಬಾರಿ ಸುಲಭದ ಕ್ಯಾಚ್, ಸತ್ಯಪ್ರಸಾದ್ ಮ್ಯಾಜಿಕ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಅವಕಾಶ ಇದೆ. 4 ಎಸೆತ 6 ಓಟ. ಈ ಬಾರಿ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ಬರುತ್ತ ಬಹಳಷ್ಟು ಮನೋಹರ ರೀತಿಯ ಕ್ಷೇತ್ರ ರಕ್ಷಣೆ. ದಯವಿಟ್ಟು ಹೊರಗಡೆಯಿಂದ ಫಿಲ್ಟರ್ಸ್ ರೈಸಿಂಗ್ ಸ್ಟಾರ್ ತಂಡ ದಯವಿಟ್ಟು ಪದೇ ಪದೇ ತಾವು ಹೊರಗಡೆಯಿಂದ ಆಟಗಾರರು ಅಂಕಣವನ್ನು ಪ್ರವೇಶ ಮಾಡಬಾರ್ದು. ಯಾವುದೇ ರೀತಿಯ ಅವಕಾಶ ಬ್ಯಾಟ್ಸ್ಮನ್ ನೇಮ್ ಪ್ರವೀಣ್ ಮತ್ತೆ ಸುಂದರತೆ ಎಸೆಗಾರಿಕೆ. ಹೆಜ್ಜೆ ಕೆಲಸ ಆಗ್ತಾ ಇದೆ ಚೆಂಡು. 1 ಓಟ. 3 ಎಸೆತ 5 ಓಟ. ರೋಚಕ ರೋಮಾಂಚಕ. ಸುಂದರತೆ ಎಸೆಗಾರಿಕೆ. ಈ ಬಾರಿ ಓಟಕ್ಕೆ ಬರಮಾಡ್ತಾ ಇಲ್ಲ. ದಾಂಡಿಗರು ಆತ್ಮವಿಶ್ವಾಸವನ್ನ ಹೊಂದಿರುವಂತಹ ಆಟಗಾರ ಓಟವನ್ನ ಗಳಿಸಲಾರೆ. ಸಿಂಗಲ್ಗೆ ಯಾವುದೇ ರೀತಿ ಮುನ್ನ ನಡೆಯೋದು ಬೇಡ ಎನ್ನುವ ಬಹುದೊಡ್ಡ ಆತ್ಮವಿಶ್ವಾಸದಲ್ಲಿ ಓಡಿ ಬರ್ತಾ ಇದ್ದಾರೆ. 2 ಎಸೆತ 5 ಓಟ. ಬಹಳಷ್ಟು ದೊಡ್ಡ ರೋಚಕ. ವೈಡ್ಗೆ ತೃತೀಯ ನೇತ್ರಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದಾರೆ.
ವೈಡ್. ಈ ಬಾರಿ ದೊಡ್ಡ ಹೊಡೆತವನ್ನು ದಾಖಲಿಸಿದ್ರು. ಪಂದ್ಯ 2 ಓಟವನ್ನು ಗಳಿಸ್ತಾ ಇದ್ದಾರೆ. 3ನೇ ಓಟಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಲೆಕ್ಕಾಚಾರ ತಪ್ತಾ ಇದೆ. 1 ಎಸೆತ 1 ಓಟ. ಈಗಾಗಲೇ ಸಮಬಲವನ್ನು ಕಂಡುಕೊಳ್ತಾ ಇದೆ. ಒಂದು ಹಂತದಲ್ಲಿ ಸಂಪೂರ್ಣ ಹಿಡಿತವನ್ನು ಸಾಧಿಸಿದಂತ ತಂಡ ಒಂದು ಸತ 1 ಓಟ. ರೋಚಕ ರೋಮಾಂಚಕ ಪಂದ್ಯಾಟ ಟೈ ಸಮಬಲ ಗಂಡಲ್ಲಿ ಸೂಪರ್ ಓವರ್ ನ ಮುಖೇನ ಪಂದ್ಯಾಟದ ಫಲಿತಾಂಶವನ್ನು ತೀರ್ಮಾನಿಸಲಾಗ್ತದೆ. ರೋಚಕ ರೋಮಾಂಚಕ ಪಂದ್ಯಾಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ಕ್ರೀಡಾಕೂಟದ ಅತಿ ರೋಮಾಂಚಕ ಪಂದ್ಯ. 1 ಸತ 1 ಓಟ. ಈ ಬಾರಿ ಯಾವುದೇ ತಪ್ಪನ್ನ ಮಾಡಲಿಲ್ಲ. ಬಹಳಷ್ಟು ಪೂರ್ವ ನಿಯೋಜಿತದಂತೆ ಓಟದ ಗಳಿಕೆಯಲ್ಲಿ ರಕ್ಷಣಾತ್ಮಕ ಆಟಕ್ಕೆ ಮನ ಮಾಡಿದ್ರು ದಾಂಡಿಗ. 1 ಓಟದ ಗಳಿಕೆ ಪಂದ್ಯದಲ್ಲಿ ರೋಚಕ ಗೆಲುವನ್ನು ಸಾಧಿಸ್ತಾ ಇದೆ. ಆದರೂ ಕೂಡ ವಿರೋಚಿತ ಹೋರಾಟದ ಪ್ರದರ್ಶನವನ್ನು ನೀಡಿದಂತ ತಂಡ